ಸೊ ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಡಾಟೆಡ್ ಬ್ಲೌಸ್ ಯಾವ ತರ ಕಟಿಂಗ್ ಮಾಡಬೇಕು ತುಂಬಾ ಈಸಿ ಮೆಥಡ್ ಅಲ್ಲಿ 46 ಸೈಜ್ ಈ ಮೆಜರ್ಮೆಂಟ್ ಅಲ್ಲಿ ಯಾವ ತರ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ನೀವು ನೋಡಿ ವಿಡಿಯೋನ, ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಅಪ್ಪರ್ ಚೆಸ್ಟ್ 40 ಇದೆ, ಮತ್ತೆ ಮಿಡಲ್ ಚೆಸ್ಟ್ 46 ಇದೆ. ಈ ತರದ್ದು ಮೆಜರ್ಮೆಂಟ್ ಅಲ್ಲಿ ಯಾವ ತರ ಕಟಿಂಗ್ ಮಾಡಬೇಕು ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ನೀವು ಕೆಳಗಡೆ ಒಂದು ಮಾರ್ಕ್ ಮಾಡಿ, ಆಮೇಲೆ ಈ ಮಾರ್ಕ್ ಇಂದ ½ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಇಟ್ಕೊಂಡು ಕಟಿಂಗ್ ಮಾಡಿ. ಈ ಮಾರ್ಕ್ ಇಂದ ½ ಇಂಚ್ ಮಾರ್ಜಿಂಗ್ ಇರಬೇಕು. ಇವಾಗ ನಿಮ್ದು ಲೆಂತ್ ಎಷ್ಟು ಇದೆ ಅದರಲ್ಲಿ ½ ಇಂಚ್ ಪ್ಲಸ್ ಮಾಡಬೇಕು. ಇದ್ರದ್ದು 14 ಇದೆ, ½ ಇಂಚ್ ಪ್ಲಸ್ ಮಾಡಿದ್ರೆ ಈ ಮಾರ್ಕಿಂಗ್ ಇಂದ 14½ ಒಂದು ಮಾರ್ಕ್. ಆರ್ಮೋಲ್ 18 ಇದೆ, ಅದಕ್ಕೆ ಬ್ಯಾಕ್ 10 ಇಂಚ್ ಡೀಪ್ ಇದೆ, ರೌಂಡ್ ನೆಕ್ ಇದೆ, ಫ್ರಂಟ್ ಮತ್ತೆ ಬ್ಯಾಕ್ ರೌಂಡ್ ನೆಕ್ ಇದೆ, ಅದಕ್ಕೆ 6 ಇಂಚ್ ಡೌನ್. ಇದು ಎರಡು ಮಾರ್ಕ್ಗೆ ಈ ತರ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಇದು ಸ್ಟ್ರೇಟ್ ಆದ್ಮೇಲೆ ಫಸ್ಟ್ ಶೋಲ್ಡರ್ ಬ್ಯಾಕ್ 10 ಇಂಚ್ ಡೀಪ್ ಇದೆ, ಶೋಲ್ಡರ್ 16 ಇದೆ, ಅದಕ್ಕೆ 5½ ಅಲ್ಲಿ 2 ಪಾಯಿಂಟ್ ಜಾಸ್ತಿ, ಅಂದ್ರೆ 6 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ. 6 ಇಂಚಸ್ ಅಲ್ಲಿ 2 ಪಾಯಿಂಟ್ ಕಡಿಮೆ. ಇವಾಗ ಅಪ್ಪರ್ ಚೆಸ್ಟ್ 40 ಇದೆ, ಮಿಡಿಲ್ ಚೆಸ್ಟ್ 46 ಇದೆ, 5½ ಇಂಚ್ದು ಡಿಫರೆನ್ಸ್ ಇದೆ, ಅದಕ್ಕೆ ಅಪ್ಪರ್ ಚೆಸ್ಟ್ ಅಲ್ಲಿ 2 ಇಂಚ್ ಪ್ಲಸ್ ಮಾಡಬೇಕು. 40½ ಇದೆ, 2 ಇಂಚ್ ಪ್ಲಸ್ ಮಾಡಿದ್ರೆ 42½ ಅದರದ್ದು ಡಿವೈಡೆಡ್ ಬೈ 4 ಮಾಡಿಕೊಂಡು ಮಾರ್ಕ್ ಮಾಡಬೇಕು. ನಿಮ್ದು ಎಷ್ಟು ಇದೆ ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಿಕೊಂಡು ಮಾರ್ಕ್ ಮಾಡಿ. ಈ ತರ ಮೆಜರ್ಮೆಂಟ್ ಇದ್ರೆ ಆಮೇಲೆ ವೇಸ್ಟ್ 40 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 10 ಬರುತ್ತೆ. 1 ಇಂಚ್ ಡಾಟ್ಗೋಸ್ಕರ ಇದು ಎರಡು ಮಾರ್ಕ್ ಆದ್ಮೇಲೆ ಈ ತರ ಫಸ್ಟ್ ಮಾರ್ಕ್ ಮಾಡಬೇಕು. ಮತ್ತೆ ಈ ಮಾರ್ಕ್ಗೆ ಟೋಟಲ್ ಮೆಜರ್ ಮಾಡಿ ಮೆಜರ್ಮೆಂಟ್ ಟೇಪ್ ಈ ತರ ಫೋಲ್ಡ್ ಮಾಡಿಬಿಟ್ಟು ಬ್ಯಾಕ್ ಡಾಟ್ದು ಮಾರ್ಕ್, ಈ ಮಾರ್ಕ್ಗೆ ಈ ತರ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಮತ್ತೆ ಬ್ಯಾಕ್ ಡಾಟ್ ಲೆಂತ್ 4 ಇಂಚ್, ಈ ಮಾರ್ಕ್ ಇಂದ 4 ಇಂಚ್. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಡಾಟ್ಗೋಸ್ಕರ ಇಟ್ಟಿದ್ದೀರಾ, ಅದೇ 1 ಇಂಚ್ಗೆ ಎರಡು ಸೈಡ್ ½ ಇಂಚ್. ಈ ತರ ಮಾರ್ಕ್ ಆದ್ಮೇಲೆ ಇವಾಗ ನೀವು ಇದು ನೋಡಿ, ಇದು ಸ್ಟ್ರೇಟ್ ಇದೆ, ಒಂದು 75 ಸೆಂಟಿಮೀಟರ್ ತನಕ ಈ ತರ ಕ್ರಾಸ್ ಮಾಡಬೇಕು, ಅಂದ್ರೆ 1 ಇಂಚ್ ಗಿಂತ 2 ಪಾಯಿಂಟ್ ಕಡಿಮೆ. ಇದು ಕ್ರಾಸ್ ಆದ್ಮೇಲೆ ನೀವು 2.5 ಇಂಚ್ ಮೇಲೆಯಿಂದ ಈ ತರ ಶೇಪ್ ಆದ್ಮೇಲೆ ಇವಾಗ ಅರ್ಮೋಲ್ ಮೆಜರ್ ಮಾಡಬೇಕು. ಅರ್ಮೋಲ್ ಇದ್ರದ್ದು 18 ಇಂಚ್ ಇದೆ. ಯಾವ ತರ ಅರ್ಮೋಲ್ ಮೆಜರ್ ಮಾಡ್ತಾ ಇದೀನಿ ಅದೇ ತರ ಮಾಡಬೇಕು. ನೀವು 18½ ಬರ್ತಾ ಇದೆ, ½ ಇಂಚ್ 2 ಪಾಯಿಂಟ್ ಜಾಸ್ತಿ ಇದೆ. ಇವಾಗ 2 ಪಾಯಿಂಟ್ ಜಾಸ್ತಿ ಇದ್ರೆ ಏನಾಗಲ್ಲ, 2 ಪಾಯಿಂಟ್ ಸ್ಟಿಚಿಂಗ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಇವಾಗ ಕರೆಕ್ಟ್ ಇದೆ, ಅದರಲ್ಲಿ ನೀವು ಕಟಿಂಗ್ ಮಾಡಿ. ಟೂ ಪಾಯಿಂಟ್ ಕಡಿಮೆ ಆಗಿದ್ರೆ ನೀವು ಸ್ವಲ್ಪ ಈ ತರ ಡೌನ್ ಮಾಡಿ 2 ಪಾಯಿಂಟ್, ಆಮೇಲೆ ರೌಂಡ್ ಶೇಪ್ ಕೊಡಿ, ಮತ್ತೆ ಕಟಿಂಗ್ ಮಾಡಿ. ಇವಾಗ 2 ಪಾಯಿಂಟ್ ಜಾಸ್ತಿ ಇದ್ರೆ ಅದು ಸ್ಟಿಚಿಂಗ್ ಅಲ್ಲಿ ಸೇಮ್ ಬರುತ್ತೆ. ಇದು ಬ್ಯಾಕ್ ಕಟಿಂಗ್ ಆಗಿದೆ, ಫ್ರಂಟ್ ಕಟಿಂಗ್ ಮಾಡಬೇಕು. ಫಸ್ಟ್ ಫ್ರಂಟ್ ಕಟಿಂಗ್ ಮಾಡಕ್ ಮುಂಚೆ ಬೆಲ್ಟ್ ಕಟಿಂಗ್ ಮಾಡಬೇಕು.
ನೋಡಿ ನಿಮ್ಮದು ವೇಸ್ಟ್ ಎಷ್ಟು ಇದೆ ಅದರಲ್ಲಿ ಫಸ್ಟ್ ಈ ಥರ /4 ಮಾಡ್ಕೊಂಡು ಮಾರ್ಕ್ ಮಾಡಿ, ಆಮೇಲೆ 2.5 ಎಕ್ಸ್ಟ್ರಾ, ಮತ್ತೆ ಇದು ಕಟಿಂಗ್ ಮಾಡಿ ಸ್ಟ್ರೇಟ್. ಇವಾಗ ನಿಮ್ಮದು ಇಲ್ಲಿಂದ ಫಸ್ಟ್ ಟೋಟಲ್ ಇದು ಬಟ್ಟೆ ನೋಡಿ ಕೈ ಎಷ್ಟು ಇಂಚಿದು ಇದೆ. ಫಸ್ಟ್ ಈ ತರ ಮಾರ್ಕ್ ಮಾಡಿ ನೀವು ಕೆಳಗಡೆ. ತ್ರೀ ಇಂಚ್ ಮಾರ್ಕ್ ಮಾಡಿ, ಈ ಸೈಡ್ನು ಸೇಮ್ 3 ಇಂಚ್, ಎರಡು ಮಾರ್ಕ್ಗೆ ಈ ತರ ಸ್ಟ್ರೇಟ್. ಈ ಮಾರ್ಕಿಂದ ಒಂದು ½ ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಈ ತರ ಎಕ್ಸ್ಟ್ರಾ ಮಾರ್ಕ್ ಮಾಡಿ, ಆಮೇಲೆ ಈ ತರ ಶೇಪ್ ಕೊಡಿ. ಈ ತರ ಶೇಪ್ ಆದ್ಮೇಲೆ ಅದೇ ಶೇಪ್ ಅಲ್ಲಿ ನೀವು ಕಟಿಂಗ್ ಮಾಡಿ. ಕೆಳಗಡೆನೂ ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕ್ ಅಲ್ಲಿ ಕಟಿಂಗ್ ಮಾಡಬೇಕು. ಆಮೇಲೆ ಸ್ವಲ್ಪ ಈ ತರ ಶೇಪ್. ಇದು ಬೆಲ್ಟ್ ಕಟಿಂಗ್ ಆಗಿದೆ. ಇವಾಗ ಫ್ರಂಟ್ ಕಟಿಂಗ್. ಈ ತರ ಇಡಬೇಕು. ನಾನು ಯಾವ ತರ ಇಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಮೆಜರ್ ಮಾಡುವಾಗ 2 ಪಾಯಿಂಟ್ ಜಾಸ್ತಿ ಇದ್ರೆ ನೀವು ಇಲ್ಲ ಮೆಜರ್ಮೆಂಟ್ 18 ಇದೆ, 18 / 2 ಮಾಡ್ಕೊಂಡು ಮೆಜರ್ ಮಾಡಿದ್ರೆ 9 ಬರಬೇಕು. 2 ಪಾಯಿಂಟ್ ಜಾಸ್ತಿ ಇದೆ, ಇಲ್ಲ ನನಗೆ 9 ಇಂಚ್ ಬರಬೇಕು ಅಂದ್ರೆ 2 ಪಾಯಿಂಟ್ ಮೇಲೆ ಈ ತರ ಮಾರ್ಕ್ ಮಾಡಿಕೊಂಡು ಮತ್ತೆ ಶೇಪ್ ಈ ತರ ಮಾಡಿ ಮೆಜರ್ ಮಾಡಿ ನೋಡಿ. ಪರ್ಫೆಕ್ಟ್ ಬಂದ್ಮೇಲೆ ನೀವು ಕಟಿಂಗ್ ಮಾಡಿ. 2 ಪಾಯಿಂಟ್ ಅಡ್ಜಸ್ಟ್ ಆಗುತ್ತೆ, ಅದಕ್ಕೆ ನಾನು ಅದರ ಮೇಲೆನೆ ಕಟಿಂಗ್ ಮಾಡಿದ್ದೀನಿ. ಫ್ರಂಟ್ ಫಸ್ಟ್ ಇದು ಮಾರ್ಕ್ ಮಾಡಿ ಹೂಕಾಯ್ದು ಈ ತರ. ಈ ಮಾರ್ಕ್ ಆದ್ಮೇಲೆ ನಿಮ್ಗೆ ಎಷ್ಟು ಹೂಕಾಯಿಗೋಸ್ಕರ ಬೇಕು ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿ ಫಸ್ಟ್. ಇವಾಗ ನಿಮ್ದು ಫ್ರಂಟ್ ಲೆಂತ್ ಸೇಮ್ ಇದ್ರೆ ಇದರಲ್ಲೇನೆ ಕಟಿಂಗ್ ಮಾಡಿ. ನಾನು ಯಾವ ತರ ಕಟಿಂಗ್ ಮಾಡ್ತಾ ಇದ್ದೀನಿ ಅದೇ ತರ ನೀವು ಕಟಿಂಗ್ ಮಾಡಿ. ಫಸ್ಟ್ ಮೇಲೆ ಸೇಮ್ ಯಾವ ತರ ಇದೆ. ಇವಾಗ ಬ್ಯಾಕ್ ಆರ್ಮೋಲ್ ಯಾವ ತರ ಕಟಿಂಗ್ ಮಾಡಿದೀನಿ ಸೇಮ್ ಹಂಗೆ ಕಟಿಂಗ್ ಮಾಡಬೇಕು. ಸೇಮ್ ಕೆಳಗಡೆನು ಸೇಮ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಈ ಬ್ಯಾಕ್ದು ಮಾರ್ಜಿಂಗ್ ಇದೆ, ಅಲ್ಲಿಂದ ½ ಇಂಚ್ ಇದೆ ಇಲ್ಲಿ ಎಕ್ಸ್ಟ್ರಾ ಆರ್ಮೋಲ್ ಡಾಟ್ಗೋಸ್ಕರ. ಇವಾಗ ಈ ಮೆಜರ್ಮೆಂಟ್ ಅಲ್ಲಿ ಡಾಟ್ ಬೇಕು 2 ಇಂಚಲ್ಲಿ 2 ಪಾಯಿಂಟ್ ಕಡಿಮೆದು, ಯಾಕಂದ್ರೆ 5.5 ಡಿಫರೆನ್ಸ್ ಇದೆ. ಅಪರ್ ಚೆಸ್ಟ್ 40.5 ಇದೆ, ಮಿಡಲ್ ಚೆಸ್ಟ್ 46 ಇದೆ. ಅದಕ್ಕೆ 2 ಇಂಚಲ್ಲಿ 2 ಪಾಯಿಂಟ್ ಕಡಿಮೆದು ಡಾಟ್ ಕೊಡಬೇಕು. ಅದಕ್ಕೆ ಇಲ್ಲಿಂದ 2 ಇಂಚ್ ಇಂದ 2 ಪಾಯಿಂಟ್ ಕಡಿಮೆ ಅಲ್ಲಿ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಬೇಕು. ಇದು ಎರಡು ಮಾರ್ಕ್ಗೆ ಈ ತರ ಸ್ಟ್ರೇಟ್ ಮಾರ್ಕ್ ಮಾಡಿಕೊಂಡು ಅದೇ ಮಾರ್ಕ್ ಅಲ್ಲಿ ನೀವು ಕಟಿಂಗ್ ಮಾಡಿ. ಈ ತರ ಆದ್ಮೇಲೆ ಕಟಿಂಗ್ ಆದ್ಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಇಡಿ ನೀವು. ಇವಾಗ ಬೆಲ್ಟ್ ತಗೊಳ್ಳಿ. ಬೆಲ್ಟ್ ಇದ್ರ ಮೇಲೆ ಇಡಬೇಕು. ಸೇಮ್ ನಾನು ಯಾವ ತರ ಇಟ್ಟಿದ್ದೀನಿ ಹಂಗೆ ಇಡಬೇಕು. ನೀವು ಡಿಫರೆಂಟ್ ಮೆಜರ್ಮೆಂಟ್ ಅಲ್ಲಿ ಡಿಫರೆಂಟ್ ಕಟಿಂಗ್ ಬರುತ್ತೆ. ಅದು ಎಲ್ಲ ಬ್ಲೌಸ್ ಅಲ್ಲಿ ಡಿಫರೆಂಟ್ ಮೆಥಡ್ ಇಂದ ಕಟಿಂಗ್ ಮಾಡಬೇಕು. ನೋಡಿ ಸೇಮ್ ನಾನು ಯಾವ ತರ ಇಡ್ತಾ ಇದ್ದೀನಿ ಅದೇ ತರ ಇಡಬೇಕು. ನೀವು ಬೆಲ್ಟ್ ಸೈಡ್ ಅಲ್ಲಿ ಇಡಿ, ಈ ಮಾರ್ಕ್ ಬಂದ್ಬಿಡುತ್ತೆ. ಇವಾಗ ನಿಮ್ದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು. ಇದ್ರದ್ದು ಫ್ರಂಟ್ ಲೆಂತ್ 16 ಇದೆ, 1 ಇಂಚ್ ಮೈನಸ್ ಮಾಡಿದ್ರೆ 15 ಬರುತ್ತೆ. ನಿಮ್ದು ಎಷ್ಟು ಇದೆ ಫ್ರಂಟ್ ಲೆಂತ್ ಅದರಲ್ಲಿ 1 ಇಂಚ್ ಮೈನಸ್ ಮಾಡಿಕೊಂಡು ಮಾರ್ಕ್ ಮಾಡಿ. ನೋಡಿ 15 ಇದೆ.
ಈ ಮಾರ್ಕ್ಗೆ ಸ್ವಲ್ಪ ಈ ತರ ಸ್ಟ್ರೇಟ್. ಇವಾಗ ಡಾಟ್ ಪಾಯಿಂಟ್ ಎಷ್ಟು ಇದೆ? 11.5 ಇದೆ. ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿದ್ರೆ 12 ಇಂಚ್. ನಿಮ್ದು ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡ್ಕೊಂಡು ಮಾರ್ಕ್ ಮಾಡಬೇಕು. ಈ ತರ ಸ್ಟ್ರೇಟ್, ಇದು ಎರಡು ಮಾರ್ಕ್ ಈ ತರ ಸ್ಟ್ರೇಟ್ ಮಾಡಬೇಕು. ಇವಾಗ ಇದು ಡಾಟ್ ಗ್ಯಾಪ್, ಇಲ್ಲಿಂದ ಟೋಟಲ್ 4.5, ಈ ಮೆಜರ್ಮೆಂಟ್ ಅಲ್ಲಿ 4.5 ಬರುತ್ತೆ. ಇದು 4.5 ಮತ್ತೆ ಸ್ಟ್ರೇಟ್ ಮಾಡಬೇಕು. ಡಾಟ್ ಈ ತರ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಇವಾಗ 2 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ನಾನು ಡಾಟ್ ಹಿಡಿದೀನಿ. ಈ ಮೆಜರ್ಮೆಂಟ್ ಅಲ್ಲಿ ಕೊಡ್ತೀನಿ. ಸೇಮ್ ಸೆಂಟರ್ ಇಂದ 2 ಇಂಚ್ 2 ಪಾಯಿಂಟ್ ಕಡಿಮೆ ಈ ಸೈಡ್, 2 ಇಂಚ್ 2 ಪಾಯಿಂಟ್ ಕಡಿಮೆ ಈ ಸೈಡ್. ಟೋಟಲ್ 3.5 ಡಾಟ್ ಬಂತು. ಯಾಕಂದ್ರೆ 5.5 ಡಿಫರೆನ್ಸ್ ಇದೆ ಅಪರ್ ಚೆಸ್ಟ್ ಮತ್ತೆ ಮಿಡಲ್ ಚೆಸ್ಟ್ ಅಲ್ಲಿ, ಅದಕ್ಕೆ ಈ ತರ ಮಾರ್ಕ್ ಮಾಡಬೇಕು. ಮತ್ತೆ ಈ ಸೈಡ್ನು ಸೇಮ್ ಹಂಗೆ ಈ ತರ ಮಾರ್ಕ್ ಮಾಡಬೇಕು. ಇವಾಗ ಈ ಮಾರ್ಕಿಂದ 1.2 ಮೇಲೆ ಮಾರ್ಕ್ ಮಾಡಬೇಕು. ಮತ್ತೆ ಈ ತರ ಅಟ್ಯಾಚ್ ಶೇಪ್ ಕೊಡಬೇಕು. ಇವಾಗ ನಿಮ್ಗೆ ಸೈಡ್ ಅಲ್ಲಿ ಡಾಟ್ ಬೇಕಿದ್ರೆ ನೀವು 1.5 ಇಂದ 2 ಇಂಚ್ ಈ ಮಾರ್ಕಿಂದ ಮಾರ್ಕ್ ಮಾಡಿ. 2 ಇಂಚ್ ತನಕ, ಇಲ್ಲಿಂದ 2 ಇಂಚ್ ತನಕ 1.5 ಇಂದ 2 ಇಂಚ್ ನೀವು ಮಾರ್ಕ್ ಮಾಡಿ. ಈ ತರ ಇದು ಮಾರ್ಕ್ ಆದ್ಮೇಲೆ ಇವಾಗ ಇಲ್ಲಿಂದ ಯಾವ ತರ ಶೇಪ್ ಬರುತ್ತೆ ಆ ತರ ಶೇಪ್ ನೀವು ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಮಾಡಿ. ನೋಡಿ ನಾನು 2 ಇಂಚ್ ಈ ಮಾರ್ಕಿಂದ ಬಿಟ್ಟಿದ್ದೀನಿ ಮಾರ್ಕ್. ಈ ಮಾರ್ಕಿಂದ 2 ಇಂಚ್ ಮಾರ್ಕ್ ಮಾಡಿದ್ದೀನಿ. ಯಾಕಂದ್ರೆ ಇಲ್ಲಿ ಡಾಟ್ ಬರುತ್ತೆ, ಅದು ಸೈಡ್ ಅಟ್ಯಾಚ್ ಮಾಡುವಾಗ ಎಷ್ಟು ಇಂಚ್ದು ಡಾಟ್ ಬರುತ್ತೆ ಅದು ನೋಡಿ ಮತ್ತೆ ಡಾಟ್ ಮಾಡ್ತೀನಿ. ಅದಕ್ಕೆ ಈ ಮಾರ್ಕಿಂದ 1.5 ಗಿಂತ 2 ಇಂಚ್ ಬಿಡಬೇಕು ನಿಮ್ಗೆ ಡಾಟ್ ಬೇಕಿದ್ರೆ. ಡಾಟ್ ಬೇಡ ಅಂದ್ರೆ ಈ ಮಾರ್ಕಿಂದ 2 ಇಂಚ್ ಮಾರ್ಕ್ ಮಾಡಬೇಕು. ಆಮೇಲೆ ಈ ಮಾರ್ಕಿಂದ 1 ಇಂಚ್ ಇಡಬೇಕು ಈ ತರ. ಆಮೇಲೆ ಇಲ್ಲಿಂದ ಯಾವ ತರ ಶೇಪ್ ಬರುತ್ತೆ ಆ ತರ ಶೇಪ್ ಮಾರ್ಕ್ ಮಾಡಿಬಿಟ್ಟು ನೀವು ಕಟಿಂಗ್ ಮಾಡಿ. ಇದು ಆದ್ಮೇಲೆ ಅದೇ ಮಾರ್ಕ್ ಅಲ್ಲಿ ನೋಡಿ ಯಾವ ತರ ಶೇಪ್ ನಾನು ಕೊಡ್ತಾ ಇದ್ದೀನಿ ಅದೇ ತರ ಶೇಪ್ ನೀವು ಕೊಡಬೇಕು. ಇದು ಆದ್ಮೇಲೆ ಇಲ್ಲಿ ನಾಚ್ ಮತ್ತೆ ಇಲ್ಲಿ ನಾಚ್, ಇದು ಎರಡು ನಾಚ್ ಆಯ್ತು. ಇವಾಗ ಇಲ್ಲಿ ಡಾಟ್ ಈ ಮಾರ್ಕ್ ಇಂದ 1 ಇಂಚ್ ಮೇಲೆ 1.2 ಮೇಲೆ ಮಾರ್ಕ್ ಮಾಡಿದ್ರು ಪರವಾಗಿಲ್ಲ. ಇದು 1.2 ಈ ತರ ಮಾರ್ಕ್ 2.5 ಗಿಂತ 2.5 ಡಾಟ್ ಕೊಡಬೇಕು. ಇದು ಎರಡು ಡಾಟ್ ಆಯ್ತು. ಇವಾಗ ಆರ್ಮೋಲ್ ಡಾಟ್ ಈ ತರ 3.5 ಇಂಚ್ ತನಕ ನೋಡಿ 3.5 ಇದೆ. ನೀವು ಎಷ್ಟು ಹಿಡಿತೀರ ಡಾಟ್ ಅಲ್ಲಿ ಅಷ್ಟೇ ಹಿಡಿಬೇಕು. ಇವಾಗ ಆರ್ಮೋಲ್ ಕಟಿಂಗ್ ಮಾಡಕ್ಕೆ ಆಮೇಲೆ ಆರ್ಮೋಲ್ ಕಟಿಂಗ್ ಮಾಡಿ 1/2 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಈ ತರ. ಇವಾಗ ಬ್ಯಾಕ್ ಅಲ್ಲಿ ಚೆಸ್ಟ್ ಮೆಜರ್ ಮಾಡುವಾಗ ಅಪರ್ ಚೆಸ್ಟ್ ಮೆಜರ್ ಮಾಡುವಾಗ ಎಷ್ಟು ಇಟ್ಟಿದ್ದೀರಾ 4 ಭಾಗ ಮಾಡ್ಕೊಂಡು ಸೇಮ್ ಅಷ್ಟೇ ಈ ಮಾರ್ಕಿಂದ ಇಡಬೇಕು. ಇದರಿಂದ ಬ್ಯಾಕ್ದು ಮತ್ತೆ ಫ್ರಂಟ್ದು ನಾಚ್ ಬಂದ್ಬಿಡುತ್ತೆ. ಇಲ್ಲಿನೂ ನಾಚ್ ಹಾಕಿ ಡಾಟ್ ಮಾಡ್ತಾರೆ. ಇದು ಆದ್ಮೇಲೆ ನಿಮ್ದು ಬ್ಯಾಕ್ ಅಲ್ಲಿ ಎಷ್ಟು ಮಾರ್ಜಿಂಗ್ ಇದೆ ಅಷ್ಟೇ ಇರಬೇಕು. ಫ್ರಂಟ್ ಅಲ್ಲಿನೂ ಇದು ನೋಡಬೇಕು. ನೋಡಿ ಈ ತರ ನೋಡಿದ್ರೆ ಡಾಟ್ ನಾಚ್ ಟು ನಾಚ್ ಮ್ಯಾಚ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಗ್ತಾ ಇದೆ. ಸೇಮ್ ಇಲ್ಲಿ ಈ ತರ ಕಟಿಂಗ್ ಮಾಡಬೇಕು.
ಇದು ಹೆವಿ ಸೈಜ್ ಅಲ್ಲಿ. ಇವಾಗ ಸೈಡ್ ಅಟ್ಯಾಚ್ ಮಾಡುವಾಗ ಎರಡು ಸೇಮ್ ಎಕ್ಸಾಕ್ಟ್ ಬರುತ್ತೆ. ಇದು ಆಯ್ತು ನಿಮ್ದು ಫ್ರಂಟ್ ಕಟಿಂಗ್. ಡಾಟ್ ಅಲ್ಲಿ ನೀವು ವಿಲ್ ಮಾರ್ಕ್ ಮಾಡಿ ಒಂದ್ಸತಿ, ಆ ಸೈಡ್ನು ಮಾರ್ಕ್ ಬಂದ್ಬಿಡುತ್ತೆ ನೋಡಿ. ಈ ಸೈಡ್ನು ಮಾರ್ಕ್ ಬಂದ್ಬಿಟ್ಟಿದೆ, ಅದಕ್ಕೆ ವಿಲ್ ಮಾರ್ಕ್ ಮಾಡ್ತಾರೆ. ಇವಾಗ ಬ್ಯಾಕ್ ಮತ್ತು ಫ್ರಂಟ್ ಕಟಿಂಗ್ ಆಗಿದೆ, ಸ್ಲೀವ್ ಕಟಿಂಗ್ ಮಾಡಬೇಕು. ಇವಾಗ ಎರಡು ಫೋಲ್ಡ್, ಈ ತರ ಎರಡು ಫೋಲ್ಡ್ ಮಾಡಬೇಕು. ಫಸ್ಟ್ ನೀವು ಕೆಳಗಡೆ ಒಂದು ಮಾರ್ಕ್ ಮಾಡಿ. ಸ್ಲೀವ್ ಲೆಂತ್ ನಿಮ್ದು ಎಷ್ಟೋ ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಬೇಕು. ಇದ್ರದ್ದು ಸ್ಲೀವ್ 10 ಇದೆ, 1/2 ಇಂಚ್ ಪ್ಲಸ್ ಮಾಡಿದರೆ 10.5, ಈ ಮಾರ್ಕಿಂದ 10.5 ಇಡಬೇಕು. 4 ಇಂಚ್ ಅರ್ಮೋಲ್ ಡೌನ್, ಈ ತರ ಅರ್ಮೋಲ್ ಡೌನ್. ಇವಾಗ ಅರ್ಮೋಲ್ 18 ಇತ್ತು, ಅದ್ರದ್ದು 2 ಭಾಗ ಮಾಡಿದ್ರೆ 9 ಬರುತ್ತೆ. 9 ಅಲ್ಲಿ 2 ಪಾಯಿಂಟ್ ಕಡಿಮೆ ಇಡಬೇಕು. 18ದು 2 ಭಾಗ ಮಾಡಿದ್ರೆ 9 ಬರುತ್ತೆ. 9 ಅಲ್ಲಿ 2 ಪಾಯಿಂಟ್ ಕಡಿಮೆ ಇಡಬೇಕು ಅರ್ಮೋಲ್ ಮೆಜರ್ ಮಾಡಕ್ಕೆ, ಈ ತರ. ಮತ್ತೆ ನಿಮ್ದು ಸ್ಲೀವ್ ಲೂಸ್ ಎಷ್ಟು ಇದೆ ಅದ್ರದ್ದು 2 ಭಾಗ ಮಾಡಿಕೊಂಡು ಮಾರ್ಕ್ ಮಾಡಬೇಕು. 12 ಇದೆ, 2 ಭಾಗ ಮಾರ್ಕ್ ಮಾಡಿಕೊಂಡು ಇಲ್ಲಿ 12. ಇದು ಎರಡು ಮಾರ್ಕ್ಗೆ ಈ ತರ ಸ್ಟ್ರೇಟ್ ಮಾರ್ಕ್. ಇವಾಗ ಇಲ್ಲಿಂದ ಈ ತರ ಶೇಪ್. ಇವಾಗ ನೋಡಿ 2 ಪಾಯಿಂಟ್ ಇಲ್ಲಿ ಕಡಿಮೆ ಇಟ್ಟಿದ್ದೀನಿ. ಇವಾಗ ಈ ತರ ಮೆಜರ್ ಮಾಡಿದ್ರೆ ಸೇಮ್ 9 ಬರುತ್ತೆ. ಈ ರೌಂಡ್ ಅಲ್ಲಿ ಮೆಜರ್ ಮಾಡಿದ್ರೆ ನೋಡಿ 1 ಪಾಯಿಂಟ್ ಜಾಸ್ತಿನೇ ಇದೆ. ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡುವಾಗ 1 ಪಾಯಿಂಟ್ನು ಜಾಸ್ತಿ ಆಗಲ್ಲ, ನೀವು ನೀಟಾಗಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ. ಇವಾಗ ಅದೇ ಮಾರ್ಕ್ ಅಲ್ಲಿ ನೀವು ಕಟಿಂಗ್ ಮಾಡಿ. ಸೈಡ್ ಅಲ್ಲಿ 2 ಇಂಚ್ ಮಾರ್ಜಿನ್ ಬಿಡಬೇಕು, ಯಾಕಂದ್ರೆ ಫ್ರಂಟ್ ಅಲ್ಲಿ ಇಟ್ಟಿದ್ದೀರಾ ಬ್ಯಾಕ್ ಅಲ್ಲಿ ಇಟ್ಟಿದ್ದೀರಾ, ಅದಕ್ಕೆ ಇದರಲ್ಲಿನೂ ಸೈಡ್ ಅಲ್ಲಿ ಇಡಬೇಕು 2 ಇಂಚ್. ಇಷ್ಟು ಫುಲ್ ಸ್ಟಿಚಿಂಗ್ ಆದ್ಮೇಲೆ ನಿಮ್ಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್. ಇವಾಗ ಈ ಮಾರ್ಕಿಂದ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡಬೇಕು, ಯಾಕಂದ್ರೆ ಇದು ಸ್ಟಿಚಿಂಗ್ ಮಾರ್ಜಿನ್. ಈ ಮಾರ್ಕಿಂಗ್ ಅಲ್ಲಿನೇ ಕಟಿಂಗ್ ಮಾಡಿದ್ರೆ ನಿಮ್ದು ಸ್ಲೀವ್ ಲೆಂತ್ ಕಡಿಮೆ ಆಗುತ್ತೆ. ಇಲ್ಲಿ ನಾಚ್ ಮತ್ತೆ ಸೆಂಟರ್ ಅಲ್ಲಿನೂ ಒಂದು ನಾಚ್. ಇದು 2 ನಾಚ್ ಆದ್ಮೇಲೆ ಇದು ಓಪನ್ ಮಾಡಬೇಕು. ಮತ್ತೆ ಸ್ಲೀವ್ ಇದು ಕಟಿಂಗ್ ಮಾಡಬೇಕು, ಸ್ಲೀವ್ ಫ್ರಂಟ್ ಕಟಿಂಗ್ ಮಾಡಬೇಕು. ಈ ತರ 1/2 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಈ ತರ ಕಟಿಂಗ್ ಮಾಡಬೇಕು. ಇದು ಕಟಿಂಗ್ ಆದ್ಮೇಲೆ ಇಲ್ಲಿ ನಾಚ್, ಯಾಕಂದ್ರೆ ಈ ನಾಚ್ ಗೊತ್ತಾಗುತ್ತೆ ಫ್ರಂಟ್ ಅಲ್ಲಿನೇ ಬರುತ್ತೆ, ಅದಕ್ಕೆ ಈ ನಾಚ್ ಮಾಡಬೇಕು. ಇವಾಗ ಫ್ರಂಟ್ ಮತ್ತೆ ಬ್ಯಾಕ್ ಎಲ್ಲ ಕಟಿಂಗ್ ಆಗಿದೆ. ಇವಾಗ ನೆಕ್ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಕಟಿಂಗ್ ಮಾಡಿ. ಇದ್ರದ್ದು ನೆಕ್ ಫ್ರಂಟ್ ಮತ್ತೆ ಬ್ಯಾಕ್ ನೆಕ್ ರೌಂಡ್ ಇದೆ, ತೋರಿಸ್ತೀನಿ ನೋಡಿ. ಬ್ರಾಡ್ ನಿಮ್ಗೆ ಎಷ್ಟು ಬೇಕೋ ಬ್ರಾಡ್ ಅಷ್ಟು ಬ್ರಾಡ್ ಮೆಜರ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿ. ನಾನು 3 ಇಂಚ್ ಇಡ್ತಾ ಇದ್ದೀನಿ. 3 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಇಡ್ತಾ ಇದ್ದೀನಿ ಬ್ರಾಡ್. 2 ಸೇರಿ ನಾಚ್ ಮಾಡಿದ್ದೀನಿ. ಫಸ್ಟ್ ಫ್ರಂಟ್ ನೆಕ್, ಫ್ರಂಟ್ ಡೀಪ್ ಎಷ್ಟು ಇದೆ ನನ್ನಷ್ಟು ಈ ಕ್ರಾಸ್ ಇನ್ ತರ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ರೌಂಡ್ ಇದೆ ನೋಡಿ. ಫಸ್ಟ್ ಈ ತರ ಮಾರ್ಕ್, ಮತ್ತೆ ಈ ತರ ಸ್ಟ್ರೇಟ್ ಮಾರ್ಕ್, ಈ ತರ ಬಾಕ್ಸ್ ಮಾರ್ಕ್ ಮಾಡಿಬಿಟ್ಟು ರೌಂಡ್ ಶೇಪ್. ಫ್ರಂಟ್ ನೆಕ್ ಕಟಿಂಗ್ ಆಗಿದೆ. ಇವಾಗ ಬ್ಯಾಕ್ ನೆಕ್ ಸೇಮ್ ನಿಮ್ದು ಎಷ್ಟು ಡೀಪ್ ಇದೆ ಅಷ್ಟು ಡೀಪ್ ಈ ತರ ಕ್ರಾಸ್ ಮೆಜರ್ ಮಾಡಬೇಕು.
ಆಮೇಲೆ ಸೇಮ್ ಅದೇ ತರ ಈ ತರ ರೌಂಡ್ ಶೇಪ್, ಮತ್ತೆ ಅದೇ ರೌಂಡ್ ಅಲ್ಲಿ ನೀವು ಕಟಿಂಗ್ ಮಾಡಿ. ಇದು ಕಟಿಂಗ್ ಆದ್ಮೇಲೆ ಮೇನ್ ಪೀಸ್ ಯಾವ ತರ ಕಟಿಂಗ್ ಮಾಡ್ತೀರಾ ಅದೇ ತರ ಕಟಿಂಗ್ ಮಾಡಬೇಕು ನೋಡಿ.